ಸರ್ ಈಗ ಫಸ್ಟ್ ಫ್ಲೋರ್ ಅಲ್ಲಿ ಕುರಿ ಸಾಕಾಣಿಕೆ ನೋಡ್ದೋ. ಹೌದು. ಈಗ ಗ್ರೌಂಡ್ ಫ್ಲೋರ್ ಬಂದಿದ್ದೀವಿ. ಎಷ್ಟಿದಾವೆ ಸರ್ ಕೋಳಿ? ಸರ್ ಕೋಳಿ 100 ಇದೆ. 100 ಈಗ ಒಂದ್ ಸ್ವಲ್ಪ 20, ಯಾಕಂದ್ರೆ ನಾವು ಒಳಗಡೆ ಬಾಳೆನೆ ಇಟ್ಟದ್ರಿಂದ ಬಾಳೆನೆಲ್ಲ ತಿಂದಾಗ್ತದೆ ಅನ್ಬಿಟ್ಟು ಒಂದ್ ಸ್ವಲ್ಪ ಒಳಗಡೆ ಇರೋದ್ರಿಂದ ಮೇವು ಫೀಡ್ ಜಾಸ್ತಿ ಬೇಕಾಯ್ತದೆ ಅನ್ಬಿಟ್ಟು ಒಂದ್ 30 ಅಷ್ಟು ಖಾಲಿ ಮಾಡಿದೀವಿ. ಈಗ ಖಾಲಿ ಮಾಡಿದಿರಾ? ಒಬ್ರೇ ತಗೊಂಡ್ ಹೋಗ್ಬಿಟ್ರು 30 ಯಾರೋ ಫಾರ್ಮ್ ಮಾಡಿದ್ರಂತೆ. ಒಬ್ರೇ ತಗೊಂಡ್ ಹೋಗ್ಬಿಟ್ರು. ಈಗ ಸದ್ಯಕ್ಕೆ ಉಳ್ಕೊಂಡಿರೋದು ಒಂದ್ 70 ಇದೆ. 70 ಇದಾವೆ. 70 ಇದೆ ಕೋಳಿ. ಪ್ಯೂರ್ ನಾಟಿನಾ? ಇಲ್ಲ ಸರ್ ಪ್ಯೂರ್ ನಾಟಿ. ನಾವೇ ಬ್ರೀಡಿಂಗ್ ಮಾಡಿ ಮನೇಲೆ ಇದ್ದಂತ ಕೋಳಿಲೆ ಇನ್ಕ್ರೀಸ್ ಮಾಡ್ಕೊಂಡಿರೋದು. ನಾವ್ ಯಾವ್ದು ಹೊರಗಡೆ ತಂದಿಲ್ಲ ಇದನ್ನ. ಅಂದ್ರೆ ಈಗ ನೀವು ಇದನ್ನ ಮೊಟ್ಟೆ ಮತ್ತೆ ಮಾಂಸ ಎರಡಕ್ಕೂ ಅಷ್ಟೇ ಯೂಸ್ ಮಾಡ್ತಾ ಇರೋದು? ಯೂಸ್ ಮಾಡ್ತೀವಿ. ಎಲ್ಲಾದ್ರೂ ಹಿಂಗ್ ಸಾಕ್ತೀನಿ ಅಂತ ಕೇಳೋರ್ಗ್ ಮಾತ್ರ 1-2 ಹಿಂಗ್ ಕೊಡ್ತೀವಿ. ಸಾಕರ್ಗೆ ಬಲ್ಕ ಕೊಡಲ್ಲ. ಯಾಕಂದ್ರೆ ಬಲ್ಕ ಕೊಡಷ್ಟು ನಾವು ಸಾಕಿಲ್ಲ. ಯಾಕಂದ್ರೆ ಕೆಲವೊಬ್ರು ಮರಿಗಳು ತಂದು ಸಾಕೋರ್ ಮಾಡ್ತಾರೆ. ನಮ್ದು ಪ್ಯೂರ್ ನಾಟಿ ಇರೋದ್ರಿಂದ ಬಲ್ಕ ಕೊಡಕ್ಕಾಗಲ್ಲ. ನಮ್ದು ಒಂದ್ ಕೋಳಿ ಮರಿ ಮಾಡಿದ್ರೆ ಒಂದ್ 10 ಮಾಡಿದ್ರೆ ಒಂದ್ 5 ಉಳಿಸ್ಕೊಳ್ಳುತ್ತೆ, ಒಂದ್ 6 ಉಳಿಸ್ಕೊಳ್ಳುತ್ತೆ ಅಷ್ಟೇ. ಈಗ ಕೋಳಿನಲ್ಲಿ ನೀವು ಮೊಟ್ಟೆ ಆದ್ರೆ ಎಷ್ಟಕ್ಕೆ ಕೊಡ್ತಾ ಇದ್ದೀರಾ? ಮೊಟ್ಟೆ ನಮ್ ಕಡೆ 11 ರೂಪಾಯಿ. 11 ರೂಪಾಯಿ. 12 ರೂಪಾಯಿ. ನಿಮ್ಗೇನು ಮೊಟ್ಟೆಗೆ ಬೇಡಿಕೆ ಇದೆ, ಬಟ್ ನಮ್ಮಲ್ಲಿ ಅಷ್ಟು ಮೊಟ್ಟೆ ಸಿಗಲ್ಲ. ಒಂದ ಮೀಡಿಯಂ ಸಿಗುತ್ತೆ. ಒಂದ್ ಸ್ವಲ್ಪ ಯಾರಿಗಾರು ಈಗ ಏನಾದ್ರು ಏಟ್ ಆಗಿದೆ ಪಾಟ್ ಆಗಿದೆ ಅಂತ ಕೇಳಿದವ್ರು ಮಾತ್ರ ಕೊಡ್ತಾ ಇದೀವಿ. ಅಂತ ಹೇಳಿದ್ರೆ ಮನೆಗೆ ಯೂಸ್ ಮಾಡ್ಕೊಂತೀವಿ ಜಾಸ್ತಿ. ನೀವೇ ಯೂಸ್ ಮಾಡ್ಕೊಂಡ್ಬಿಡ್ತೀರಾ? ನಾವು ಮೊಟ್ಟೆಗೆ ನಮ್ಮ ಮನೆಗೆ ಡೈಲಿ ಒಂದ್ 5-6 ಮೊಟ್ಟೆ ಬೇಕೇ ಬೇಕು. ನೀವೇ ಡೈಲಿ ಯೂಸ್ ಮಾಡ್ತೀರಾ? ಡೈಲಿ ಯೂಸ್ ಮಾಡ್ತೀವಿ ಮೊಟ್ಟೆನ. ಹೊರಗಡೆ ಯಾರಾದ್ರೂ ಬೇಕು ಅಂತ ಬಂದ್ರೆ ಹೆಂಗಾದ್ರೂ ಸಿಗಲ್ಲ? ಅದೇ ಏನಾದ್ರು ಹಿಂಗೆ ಪ್ರಾಬ್ಲಮ್ ಇದೆ, ಹೆಲ್ತ್ ಇಶ್ಯೂ ಇದ್ದವ್ರಿಗೆ ಅಂತವ್ರಿಗೆ ನಾವು ಕೊಡ್ತಾ ಇದೀರಾ? ಅದ್ ಬಿಟ್ರೆ ಏನಾದ್ರು ಮಾಂಸಕ್ಕೆ ಏನಾದ್ರು ಬೇಕು ಅಂತ ಹೇಳಿದ್ರೆ? ಮಾಂಸಕ್ ಬೇಕು ಅಂದ್ರೆ ಕೆಲವೊಂದ್ಸಲ ಮಾತ್ರ ಕೊಡ್ತೀವಿ. ಕೋಳಿ ಜಾಸ್ತಿ ಇದೆ ಅಂದಾಗ ಮಾತ್ರ 1-2-3 ಹಿಂಗೆ. ಅಂದ್ರೆ ನಮ್ಗೆ ಒಂದ್ ಸ್ವಲ್ಪ ಫೈನಾನ್ಸಿಯಲ್ ಏನಾದ್ರು ದುಡ್ಡು ಬೇಕು ಅಂದಾಗ ಸ್ವಲ್ಪ ಕೊಟ್ಕೊಂತೀವಿ. ಇವಾಗ ಕೊಡ್ತಾ ಇದೀರಾ? ಎಷ್ಟಂಗ್ ಕೊಡ್ತೀರಾ? ಕೆಜಿ ಅಥವಾ ಉಂಡೆನ ಯಾವ ತರ? ನಮ್ ಕಡೆ 600 ರೂಪಾಯಿ ಕೊಡ್ತಿದೀವಿ. 600 ರೂಪಾಯಿ? 600 ರೂಪಾಯಿ. ಅದು ಉಂಡೆ ತರ? ಕೆಜಿನೇ 600 ರೂಪಾಯಿ. 600 ರೂಪಾಯಿ. 600 ರೂಪಾಯಿ ಕೂಡ ನಿಮ್ಗೆ ಪ್ಯೂರ್ ನಾಟಿ ಸಿಗ್ತಾ ಇಲ್ಲ ಕೆಲವು ಕಡೆ. ನಮ್ಮಲ್ಲೂ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಹಂಗಾದ್ರೆ ಇದು ನಾಟಿ ಕೋಳಿನಲ್ಲೂ ಒಳ್ಳೆ ಲಾಭ ಇದೆ? ಲಾಭ ಇದೆ ಸರ್. ಆದ್ರೆ ಏನಂದ್ರೆ ನಮ್ಗೆ ಇದು 1 ಕೆಜಿ ಬರಕ್ಕೆ ಸುಮಾರು ಟೈಮ್ ತಗೊಳುತ್ತೆ. ಎಷ್ಟು ಬೇರೆ ತರ ಬೇಗ ಇನ್ಕ್ರೀಡ್ ಆಗಲ್ಲ ಇದು. ಉದಾಹರಣೆಗೆ ಒಂದು ಕೋಳಿ ಮೊಟ್ಟೆಯಾಗಿ ಅದು ಮೊಟ್ಟೆ ಹಾಕೋ 1 ಕೆಜಿ ಬರ್ಬೇಕಂದ್ರೆ ನಿಮ್ಗೆ 6-7 ತಿಂಗಳು ಮೇಲೆ ಬೇಕು ಸರ್. ಇದು 6 ತಿಂಗಳು ಬೇಕೇ ಬೇಕು ಪ್ಯೂರ್ ನಾಟಿ ನಿಮ್ಗೆ. ಈಗ ಒಂದು ಕೋಳಿ ಉದಾಹರಣೆಗೆ ಒಂದು ವರ್ಷದಲ್ಲಿ ಎಷ್ಟು ಮೊಟ್ಟೆ ಹಾಕ್ಬೋದು? ಅದು ನಿಮ್ಗೆ ಇಟ್ರೆ ಒಂದ 12 ಮೊಟ್ಟೆ 10 ಮೊಟ್ಟೆ ಆತರ ಹಂಗೆಲ್ಲ ಇಡುತ್ತೆ. ಅಂದ್ರೆ ಈ ಕೋಳಿ ಏಜ್ ಮೇಲೆ ಡಿಫ್ರೆಂಟ್. ಅದು ಏಜ್ ಮೇಲೆ ಹೋಗುತ್ತೆ. ಅಂದ್ರೆ ಒಂದ್ಸಲ ಮೊಟ್ಟೆ ಇಕ್ಕಿ ಮತ್ತೆ ಅದು ಕಾವು ಕೊಟ್ಟು ಮತ್ತೆ ತಗೊಳುತ್ತೆ ಮರಿನ. ಅಂದ್ರೆ ಟೈಮ್ ಅಲ್ಲಿಗೆ ನಿಮ್ಗೆ ಮುಂದಕ್ಕೆ ಹೋಗ್ಬಿಡುತ್ತೆ ಮರಿ ಮಾಡ್ಸರೆ. ನಾವು ಕೆಲವೊಂದ್ ಕೋಳಿ ಮಾತ್ರ ಮಾಡ್ಸೋದು. ಯಾವ್ದು ಮರಿ ಚೆನ್ನಾಗ್ ಸಾಕುತ್ತೆ ಅಂತ ತಾಯಿ ಕೋಳಿಗಳಲ್ಲಿ ಮಾತ್ರ ಮಾಡ್ಸೋದು. ಈಗ ನಿಮ್ಮಲ್ಲಿ ಇರೋದು ಪ್ಯೂರ್ ನಾಟಿನೇ? ಪ್ಯೂರ್ ನಾಟಿ. ಈ ಇದ್ರದ್ದು ಫೈಟರ್ ಕೋಳಿ ಅಂತಾರಲ್ಲ ಅದೆಲ್ಲ ಯಾವ್ದಿಲ್ಲ? ಅವೆಲ್ಲ ಯಾವ್ದಿಲ್ಲ? ಇಲ್ಲ, ಫೈಟರ್ ಕೋಳಿ ಯಾವ್ದು ಇಲ್ಲ. ಒಂದ್ಸಲ ತಂದಿದ್ದೆ ನಾನು ಕ್ರಾಸಿಂಗ್ ಆಗುತ್ತೆ ಅಂತ, ಬಟ್ ಅದು ಆಗ್ಲಿಲ್ಲ ನಮ್ಗೆ. ಅದ್ರಾಗಿ ಈಗ ಪ್ಯೂರ್ ನಾಟಿನೇ ಇರೋದು. ಬಿಳಿ ಇದೊಂದು ಕೋಳಿ ಇದೆಯಲ್ಲ ಅದೊಂದು ನಾನು ಫ್ಯಾನ್ಸಿ ಕೋಳಿ ಅಂತ ಇಟ್ಕೊಂಡಿರೋದು. ಏನದು ಅದ್ರ ವಿಶೇಷ? ಅದೇನ ತಳಿ ಬಗ್ಗೆ ನಿಮ್ಗೆ ಗೊತ್ತಾ? ಇಲ್ಲ, ಅದು ಇಲ್ಲಿ ಮೇಲೆ ಬಂದಂತವ್ರ ಹತ್ರ ನಾನು ತಗೊಂಡಿದ್ದು. ಫ್ಯಾನ್ಸಿ ಅನ್ಬಿಟ್ಟು ಒಂದು ನನ್ಗೆ ಇಷ್ಟ ಆಯ್ತು ಅನ್ಬಿಟ್ಟು ತೆಗೆದು ಇಟ್ಕೊಂಡಿರೋದು. ಅದು ದಪ್ಪನಿಲ್ಲ, ಒಂದ್ ಅರ್ಧ ಕೆಜಿ ಬರುವುದು ಅಷ್ಟೇ. ಅದು ಅಷ್ಟೇ ಒಂದ್ ಪಾರಿವಾಳ ಇದ್ದಂಗಿದೆ. ಇದಕ್ಕೆ ಮೇವು ಯಾವ ರೀತಿ ನೀವು ಏನ್ ಕೊಡ್ತೀರಾ? ನಮ್ದು ಮನೆ ಮೇವೆ, ಭತ್ತ ರಾಗಿ. ಈಗ ಎಲ್ಲಾದ್ರೂ ಫಂಕ್ಷನ್ ಆದ್ರೆ ಸ್ವಲ್ಪ ಉಳಿದಂತದ್ ಏನಾದ್ರು ಅನ್ನ ಗಿನ್ನ ಇರುತ್ತಲ್ಲ, ಅದೇನಾಯ್ತು ಅಂದ್ರೆ ನಮ್ ಚಿಕ್ಕಪ್ಪರದೇ ಸಾಮ್ಯಾನ್ ಸೆಂಟರ್ ಇದೆ, ಅವ್ರದ್ದೆಲ್ಲಾರು ಸಿಕ್ತಾ ಒಂದ್ ಸ್ವಲ್ಪ ತಗೊಬಂದು ಅದನ್ನ ಮೇಂಟೈನ್ ಮಾಡ್ಕೊಂತೀವಿ ಅಷ್ಟೇ. ಅದ್ ಬಿಟ್ರೆ ಈಗ ಏನ್ ನಮ್ದು ಹೊರಗಡೆ ಬಿಟ್ಬಿಟ್ರೆ ನಮ್ಗೆ ಏನ್ ಮೇವುಗಷ್ಟು ತೊಂದ್ರೆ ಆಗಲ್ಲ. ಬಟ್ ಹೊರಗಡೆ ಬಿಟ್ರೆ ಏನ್ ಮಾಡ್ತದೆ, ನಾವ್ ಮಾಡಿರೋ ಬೆಳೆ ಎಲ್ಲಾನು ಹಾಳು ಮಾಡ್ಬಿಡ್ತದೆ. ಬಾಳೆ ಎಲ್ಲ ತಿಂದಾಕ್ಬಿಡ್ತದೆ. ಅದು ಏನ್ ಮಾಡ್ತದೆ, ಸುಳಿನೇ ಹೋಗಿ ತಿನ್ನತ್ತೆ. ಹಂಗಾಗಿ ನಾವ್ ಹೊರಗಡೆ ಬಿಡಲ್ಲ. ಈಗ ಅಂದ್ರೆ ಬಾಳೆ ಇನ್ನೊಂದ್ ಸ್ವಲ್ಪ ಎದ್ಮೇಲೆ ಬಿಡ್ತೀವಿ, ಮರಿಗಳನ್ನೆಲ್ಲ ತಿನ್ಕೊಂಡು ಸರಿ ಹೋಗುತ್ತೆ ಅಂತ. ರೈಟ್ ಆದ್ರೆ ಕೆಳಗಡೆ ಬರೋಂತ ಮರಿಗಳು ಇವಕ್ಕೆ ಮೇವು ಆಗತ್ತಲ್ಲ, ಹಂಗಾಗಿ. ಈಗ ನೀವು ಶುರುನಲ್ಲಿ ಹೇಳಿದ್ರಿ ಇಲಾಖೆಯಿಂದ ಸಹಾಯಧನ ಪಡೆದೆ ಅಂತ ಹೇಳಿದ್ರಿ. ಯಾವ್ದಾದ್ರು ಇಲಾಖೆಯಿಂದ ನೀವು ಸಹಾಯಧನ ಪಡೆದಿದ್ರಾ? ನಾವು ಕೃಷಿ ಇದು ಮಂಡ್ಯ DCC ಬ್ಯಾಂಕ್ ಇಂದ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಒಂದ್ 5 ಲಕ್ಷ ನಾವು ಲೋನ್ ತಗೊಂಡಿದ್ವಿ. ಅದ್ ಬಿಟ್ರೆ ಯಾವ್ದಾದ್ರು ಇಲಾಖೆಯಿಂದ ಯಾವ್ದಾದ್ರು ಸಹಾಯಧನ? ಇಲ್ಲ, ಯಾವ್ದು ತಗೊಂಡಿಲ್ಲ. ಪಶುಸಂಗೋಪನಾ ಇಲಾಖೆ ಯಾವ್ದು ಭೇಟಿ ಮಾಡಿಲ್ಲ ನೀವು? ಭೇಟಿ ಮಾಡಿಲ್ಲ. ಅವಾಗ ನಮ್ಗೆ ಏನು ಗೊತ್ತಾಗ್ಲಿಲ್ಲ ನಮ್ಗೆ. ನೀವು ಓನಾಗ್ ಬಂದು ಶುರು ಮಾಡ್ಬಿಟ್ರಿ. ಅದ್ರಿಂದ ನಾವ್ ಹೇಳ್ತಾ ಇರೋದು, ಫಾರಂ ಯಾರು ಕೂಡ ಅಷ್ಟು ಬಂಡವಾಳ ಹಾಕ್ಬೇಡಿ ಅಂತ. ಹೌದು, ಯಾಕಂದ್ರೆ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ನೋಡಿ ಯಾವ ತರ ರಸ್ಟ್ ಹಿಡಿದಿ ಅಂತ. ನಾವ್ ಹಾಕ್ಸಿರೋದೆಲ್ಲ ಚಾನೆಲ್ಗಳು, ಒಳ್ಳೊಳ್ಳೆ ಚಾನೆಲ್ಗಳು ಹಾಕಿದೀವಿ, ಆದ್ರೂ ಕೂಡ ರಸ್ಟ್ ಹಿಡಿದೋಗ್ಬಿಟ್ಟೈತೆ. ನೀವ್ ಏನೇ ಮಾಡಿದ್ರು ತಡೆಯಕ್ಕಾಗಲ್ಲ. ಲೈಫ್ ಕಡಿಮೆ ಈಗ. ಹೌದು, ನೀವು ಹಾಕಿ ಮಾಡಿರೋದ್ರಿಂದ ಹೌದು ನಿಮ್ಗೆ ಅವಾಗಲೇ ಬೇಜಾರಾಗುತ್ತೆ. ಯಾಕಂದ್ರೆ ಇಷ್ಟು ಬಂಡವಾಳ ನೀವು ತಂದು ಇಲ್ಲಿಗೆ ಹಾಕ್ಬಿಟ್ಟು ಅವಾಗ ನಿಮ್ಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತದೆ. ಹೌದು. ಅದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾವ್ದೇ ಕಾರಣಕ್ಕೂ ಫಾರ್ಮ್ಗೆ ಇನ್ವೆಸ್ಟ್ ಮಾಡಬೇಡಿ ಅಂತ. ಇದು ಎಷ್ಟು ವರ್ಷ ಆಯ್ತು ನೀವು ಇದನ್ನ ಮಾಡಿದ್ದ? ಆಯ್ತು, ನಮ್ಗೀಗ 6ನೇ ವರ್ಷ ರನ್ನಿಂಗ್ ಆಯ್ತೈತೆ. 6ನೇ ವರ್ಷ ರನ್ನಿಂಗ್. ಹೌದು.
ನಾವು ಇದು ಒಂದ್ 4-5 ತಿಂಗಳಿಗೆ ಒಂದ್ಸಲ ಗೊಬ್ಬರ ಕ್ಲೀನ್ ಮಾಡ್ಕೊಂತೀವಿ. ಕ್ಲೀನ್ ನಮ್ ಮಾಡ್ಕೊಳ್ತೀರಾ? ತೋಟಕ್ಕೇನೆ ಹ್ಮ್. ಮೇನ್ ನಮ್ಗೆ ಹೆಚ್ಚು ಲಾಭ ಇದೇನೆ ಅನ್ಕೋಬೇಕು ನಾವ್ ಇನ್ನುವೆ. ಹ್ಮ್. ಹೊರಗಡೆ ಎಲ್ಲೂ ಕೊಡ್ತಲ್ಲ ನೀವು? ಹೊರಗಡೆ ಒಂದ್ ಮಂಕ್ರಿನೂ ಕೂಡ ಕೊಡಲ್ಲ ನಾವು. ಎಲ್ಲ ನಿಮ್ಮ ತೋಟಗಳಿಗೆ ಬಳಕೆ ಮಾಡ್ಕೊತಾ ಇದೀರಾ? ಫಸ್ಟ್ ನಾವೇ ಕೊಂಡ್ಕೊಂತಿದ್ದೆ ಹೊರಗಡೆ. ಈಗ ನಮ್ಗಿದೆ ಸಾಕಾಗ್ಬಿಡುತ್ತೆ. ಅಂದ್ರೆ ನೇರವಾಗಿ ಇಲ್ಲಿಂದ ಕ್ಲೀನ್ ಮಾಡಿ ಜಮೀನ್ಗೆ ಹಾಕ್ಬಿಡ್ತೀರಾ ಇಲ್ಲ ಅದನ್ನ ಚೆನ್ನಾಗಿ ಕಳಸಿ ಆಮೇಲೆ? ಇಲ್ಲ, ನಾವು ತಿಪ್ಪೆಗೆ ಹಾಕೊಂತೀವಿ. ಫಸ್ಟ್ ತಿಪ್ಪೆ ಮಾಡ್ಕೊಳ್ತೀರಾ? ತಿಪ್ಪೆಗೆ ಹಾಕೊಂಡು ಒಂದ್ ಸ್ವಲ್ಪ ದಿನ ಬಿಟ್ಟು ಒಂದ್ 4-5 ತಿಂಗಳು ಬಿಟ್ಟು ಆಮೇಲೆ ತೋಟಕ್ಕೆ ಹಾಕೊಂತೀವಿ. ಆದ್ರೆ ನಾವು ಇದನ್ನ ಒಂದು ಇಷ್ಟಿಷ್ಟ ಹಾಕೋರ್ ಸಾಕು, 2-3 ಇಡಿ ಎಷ್ಟು ಹಾಕೋರ್ ಸಾಕು ಒಂದ್ ಗಿಡಕ್ಕೆ. ಒಳ್ಳೆ ಇದೈತಿ ಇದ್ರಲ್ಲಿ, ಪವರ್ ಇದೆ. ಕುರಿ ಗೊಬ್ಬರ ಏನ್ ಕಸ ಇಲ್ಲ, ಪ್ಯೂರ್ ಕುರಿ ಪಿಕ್ಕೆನೆ ಇರೋದು ಅಷ್ಟೇ ಇಲ್ಲಿ. ಅಂದ್ರೆ ನಿಮಗೆ ಇದ್ರಲ್ಲಿ ಕುರಿ ಪಿಕ್ಕೆ ಪ್ಲಸ್ ಅದರದ್ದು ಕೂಡ ಇರೋದ್ರಿಂದ ಎಲ್ಲ ಮಿಕ್ಸ್ ಇದೆ ಇದ್ರಲ್ಲಿ. ಮಿಕ್ಸ್ ಇದೆ, ಮತ್ತೆ ಕೋಳಿಗಳದ್ದು ಇದೆ, ಎಲ್ಲ ಮಿಕ್ಸ್ ಇರೋದ್ರಿಂದ ಒಳ್ಳೆ ಗೊಬ್ಬರ ನಿಮ್ಗೆ. ಹೌದು. ಈಗ ನಾನು ಏನಂದ್ರೆ ಈ ಕುರಿದು ಏನಪ್ಪಾ ಅಂತಂದ್ರೆ ಲೋಕಲ್ ಇರೋದ್ರಿಂದ ಅಷ್ಟಾಗಿ ಯಾವ್ದೇ ರೋಗಗಳು ಇದು ಬರಲ್ಲ. ಬಟ್ ಆದ್ರೂ ವ್ಯಾಕ್ಸಿನೇಷನ್ ಎಲ್ಲ ಮಾಡಿಸ್ಲೇಬೇಕು. ನೀವು ಎಷ್ಟು ದಿನಕ್ಕೊಂದ್ಸರಿ ಅಥವಾ ಯಾವ್ದು ಏನಾದ್ರು ರೆಗ್ಯುಲರ್ ಆಗಿ ಇಂಥದ್ದು ಏನಾದ್ರು ಕೊಡಬೇಕು? ನಮ್ಗೆ ಇಲ್ಲಿ ಡಾಕ್ಟರ್ಸ್ ಇದಾರೆ ನಮ್ಗೆ ಬಿದಿರುಕೋಟೆ ಇದರಿಂದ. ಅವರು ಯಾವುದೇ ಇದರಿಂದ ಬಂದ್ರು ಈ ಜರ್ಸ್ಲು ಇರ್ಬೋದು ಮತ್ತೆ PPR ಇರ್ಬೋದು ಅವೆಲ್ಲ ಇನ್ ಟೈಮ್ ಬಂದ್ ಮಾಡ್ಕೊಡ್ತಾರೆ. ಅವ್ರು ಮಾಡ್ಕೊಡ್ತಾರೆ. ಅಂದ್ರೆ ಆಲ್ಮೋಸ್ಟ್ ವಿಲೇಜ್ ಗೆ ಬರ್ತಾರೆ, ಅವರೇ ಬರ್ತಾರೆ. ಬಂದಾಗ ಒಂದ್ಸರಿ ಭೇಟಿ ಮಾಡಿ ಮಾಡ್ಕೊಡ್ತಾರೆ. ಹೈಟೆಕ್ ಮತ್ತೆ ಜಂತು ಉಳಿದ್ ಮಾತ್ರ ನಾವ್ ಮಾಡ್ಕೊಂತೀವಿ. ಜಂತು ಉಳಿದ್ ನೀವು ಮಾಡ್ತಾ ಇದ್ದೀರಾ? ಮಾಡ್ತೀವಿ. ನಾಟಿ ಕೋಳಿಗೆ ಆಲ್ಮೋಸ್ಟ್ ಏನು ಮಾಡಲ್ಲ, ಜಂತುಳಿಂದೊಂದು ನೀರ್ ಜೊತೆ ಹಾಕ್ಬಿಡ್ತೀವಿ ಅಷ್ಟೇ. ನೀರ್ ಜೊತೆ ಅದೊಂದೇ ಅಷ್ಟೇ. ಅದಕ್ಕೆ ಕಾಯಿಲೆ ಕಮ್ಮಿ, ರೇರು. ಬಟ್ ಜಂತುಳಿದೊಂದು ನೀವು ಬಲ್ಕ್ ಆಗಿ ಮಾಡಿದ್ರೆ ಸ್ವಲ್ಪ ಬರುತ್ತೆ, ಸೂಳ್ಗೆ ಅಂತ ಬರುತ್ತೆ, ಕಣ್ಣೆಲ್ಲ ಮುಚ್ಚೋಗಿ ಆತರ. ಅದ್ ಬಿಟ್ರೆ ನಮ್ಮಲ್ಲಿ ಆತರ ಏನ್ ಕಾಣಿಸ್ಕೊಂಡಿಲ್ಲ. ಎಷ್ಟು ದಿನಕ್ಕೊಂದ್ಸರಿ ಕೋಳಿಗಾದ್ರೆ ಎಷ್ಟು ದಿನಕ್ಕೊಂದ್ಸರಿ ಜಂತುಳಿ ಕೊಡ್ತಾ ಇದ್ರೆ? ನಾವು 6 ತಿಂಗಳು 7 ತಿಂಗಳು. ಕುರಿಗಾದ್ರೆ? ಕುರಿಗೂ ಅಷ್ಟೇನೆ, ನಾವು ಕುರಿಗೂ ಅಷ್ಟೇನೆ ಸೇಮ್ 6 ತಿಂಗಳಿಗೆ. 6 ತಿಂಗಳಿಗೆ ಒಂದ್ಸರಿ ಕೊಡ್ತಾ ಇದೀರಾ?